ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜೋಸ್ ಗೃಹಪಾಕ. ಇವತ್ತಿನ ವಿಡಿಯೋದಲ್ಲಿ ನಾನು ಮಲೆನಾಡು ಮತ್ತು ಕರಾವಳಿ ಭಾಗದ ಹವ್ಯಕರ ವಿಶೇಷ ರೆಸಿಪಿ ಮಸಾಲ ಅಕ್ಕಿ ವಡೆ ಜೊತೆ ಬಂದಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 4 ಲೋಟ ಆಗುವಷ್ಟು ದೋಸೆ ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಇದನ್ನು ನೀರನ್ನು ಹಾಕಿ 4 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ. ನಂತರದಲ್ಲಿ ಇದರ ನೀರನ್ನೆಲ್ಲ ಚೆನ್ನಾಗಿ ಬಸಿದುಕೊಂಡು ಒಂದು ಒಣಗಿರುವ ಕಾಟನ್ ಬಟ್ಟೆಯಲ್ಲಿ ಹಾಕಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಒಣಗಿಸ್ಕೋಬೇಕು. ತುಂಬ ಒಣಗಬಾರ್ದು, ಸ್ವಲ್ಪ ಪ್ರಮಾಣದಲ್ಲಿ ಒಣಗಿದ್ರೆ ಸಾಕಾಗತ್ತೆ. ನಂತರದಲ್ಲಿ ನಾನು ಇದಕ್ಕೆ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಉದ್ದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ 1 ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕು. ನೋಡಿ, ನಾನಿವಾಗ ಉದ್ದನ್ನು ಹಾಕ್ಕೊಂಡಿದ್ದೀನಲ್ವ, ಅದೇ ಲೋಟದಲ್ಲಿ 4 ಲೋಟ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಕಾಟನ್ ಬಟ್ಟೆ ಮೇಲೆ ಅಕ್ಕಿಯನ್ನು ತೆಳ್ಳಗೆ ಹರಡಿಕೊಂಡು ನೆರಳಿನಲ್ಲಿ ಒಣಗಿಸ್ಕೋಬೇಕು. ಈ ಅಕ್ಕಿ ತುಂಬ ಗರಿಗರಿಯಾಗಿ ಒಣಗಬಾರ್ದು, ಸ್ವಲ್ಪ ತೇವಾಂಶ ಹಾಗೆ ಇರಬೇಕು, ಆವಾಗಲೇ ವಡೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದು ಹದವಾಗಿ ಒಣಗಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕಿ ಚಿರೋಟಿ ರವೆ ಹದದಲ್ಲಿ ಇದನ್ನು ತರಿತರಿಯಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ರುಬ್ಕೊಂಡಿರುವ ಅಕ್ಕಿ ಹಿಟ್ಟನ್ನು ಇನ್ನೊಂದು ಸಲ ಜರಡಿ ಹಿಡ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟನ್ನು ರುಬ್ಕೋಬೇಕಾದ್ರೆ ತುಂಬ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿತರಿಯಾಗಿದ್ರೇ ವಡೆ ಗರಿಗರಿಯಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ಎಲ್ಲ ಅಕ್ಕಿ ಹಿಟ್ಟನ್ನು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಅಕ್ಕಿನ ತುಂಬ ಜಾಸ್ತಿ ಒಣಗಬಾರ್ದು ಅಂತ ಹೇಳಿದ್ನಲ್ವ. ನೋಡಿ, ಈ ಥರ ಮುಷ್ಟಿ ಕಟ್ಟಿದವಾಗ ಚೆನ್ನಾಗಿ ಮುದ್ದೆ ಆಗಬೇಕು. ಅದು ಅಂದರೆ ತೇವಾಂಶ ಇದೆ ಅಂತ ಅರ್ಥ. ಇವಾಗ ಇದಕ್ಕೆ ಬೇಕಾಗುವ ಮಸಾಲೆನ ರುಬ್ಕೋತಾ ಇದ್ದೀನಿ ನಾನು. ಒಂದು ಮಿಕ್ಸಿ ಪಾತ್ರೆಗೆ ಖಾರಕ್ಕೆ 1 ಚಮಚ ಆಗುವಷ್ಟು ಸೂಜಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 3 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. 1 ಚಮಚ ಆಗುವಷ್ಟು ಓಂ ಕಾಳು, 1 ಚಮಚ ಆಗುವಷ್ಟು ಜೀರಿಗೆ, 1.5 ಚಮಚ ಆಗುವಷ್ಟು ಧನಿಯಾ, ರುಚಿಗೆ 3 ಕೆಂಪು ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಇಂಗನ್ನು ಹಾಕ್ಕೊಂಡು ಇದನ್ನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಈ ರುಬ್ಬಿಟ್ಕೊಂಡಿರುವ ಮಿಕ್ಸಿ ಪಾತ್ರೆಗೆ ನೆನೆಸಿಟ್ಕೊಂಡಿರುವಂತಹ ಉದ್ದನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಈ ಉದ್ದನ್ನು ರುಬ್ಕೋಬೇಕಾದ್ರೂ ಅಷ್ಟೇ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ತುಂಬ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು, ಹಾಕ್ಕೊಂಡ್ರೆ ವಡೆ ಮೆತ್ತಗೆ ಬಂದುಬಿಡತ್ತೆ. ಇವಾಗ ಇದನ್ನು ಒಂದು ದೊಡ್ಡದಾಗಿರುವಂತಹ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ಮತ್ತು ನೀರನ್ನೆಲ್ಲ ಸೇರಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ರುಬ್ಬಿಟ್ಕೊಂಡಿರುವ ಮಸಾಲೆಯಲ್ಲೇ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಒಂದೇ ಸಲ ಜಾಸ್ತಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಆಮೇಲೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕೆಂದರೆ ಒಂದೊಂದು ಉದ್ದಿನ ಬೇಳೆಗೆ ಕಡಿಮೆ ಅಕ್ಕಿ ಹಿಟ್ಟು ಸಾಕಾಗುತ್ತೆ, ಒಂದೊಂದಕ್ಕೆ ಜಾಸ್ತಿ ಬೇಕಾಗತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ನಾನು ತಗೊಂಡಿರೋ ಅಳತೆಗೆ ಪೂರ್ತಿ ಅಕ್ಕಿ ಹಿಟ್ಟು ಬೇಕಾಗಿದೆ. ಎಲ್ಲವನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ನಂತರದಲ್ಲಿ ಜರಡಿ ಹಿಡ್ಕೋಬೇಕಾದ್ರೆ ಉಳಿದಿರುವ ತರಿತರಿಯಾಗಿರೋ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಳ್ಳೋದ್ರಿಂದ ವಡೆ ಗರಿಗರಿಯಾಗಿ ಬರುತ್ತೆ. ನಂತರದಲ್ಲಿ ಒಂದು ತಟ್ಟೆನ ಮುಚ್ಚಿ ಇದನ್ನು 1 ಅವರ್ ನೆನೆಯೋಕ್ಕೆ ಬಿಟ್ಕೊಂಡಿದ್ದೀನಿ. ನೋಡಿ, 1 ಅವರ್ ಆದಮೇಲೆ ನೋಡಿ ಹಿಟ್ಟು ಈ ಹದಕ್ಕೆ ಗಟ್ಟಿಯಾಗಿದೆ. ಇದನ್ನು ಇವಾಗ ಇನ್ನೊಂದು ಸಲ ಚೆನ್ನಾಗಿ ನಾದಿಕೊಂಡು ಸಣ್ಣ ಸಣ್ಣ ಉಂಡೆನ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ಇದನ್ನು ನಾನು ಒಂದು ಒಬ್ಬಟ್ಟು ಪೇಪರಲ್ಲಿ ಎಣ್ಣೆನ ಹಚ್ಕೊಂಡು ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ತೆಳ್ಳಗೆ ಲಟ್ಟಿಸ್ಕೋತಾ ಇದ್ದೀನಿ. ನೋಡಿ, ಈ ಥರದಲ್ಲಿ ಒಂದು ಒಬ್ಬಟ್ಟು ಪೇಪರ್ ಮೇಲೆ ಉಂಡೆನ ಇಟ್ಕೊಂಡು ಮೇಲೆ ಒಂದು ಕವರನ್ನು ಹಾಕಿ ಈ ಥರದಲ್ಲಿ ಇದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಒಂದು ಹೋಲನ್ನು ಮಾಡಿ ಇದನ್ನು ಕರ್ಕೋಬೇಕಾಗತ್ತೆ. ನೋಡಿ, ವಡೆನ ಈ ಥರದಲ್ಲಿ ಇಷ್ಟು ತೆಳ್ಳಗಿದ್ರೆ ಸಾಕು. ನೋಡಿ, ಈ ಥರದಲ್ಲಿ ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ಈ ಕಡೆ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೆ, ಅದು ಕೂಡ ಹದವಾಗಿ ಕಾದಿದೆ. ಕಾದಿರುವಂಥ ಎಣ್ಣೆಗೆ ಹಾಕಿ ವಡೆಯನ್ನು ಎರಡೂ ಕಡೆನೂ
ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೋಬೇಕು. ಇಲ್ಲಿ ವಡೆನ ಹಾಕ್ಕೋಬೇಕಾದ್ರೆ ಉರಿಯನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ವಡೆಯನ್ನು ಹಾಕ್ಕೋಬೇಕು. ವಡೆ ಬೇಗ ಬೆಂದುಬಿಡುತ್ತೆ, ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ವಡೆನ ಹಾಕ್ಕೋಬೇಕಾದ್ರೂ ಅಷ್ಟೇ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ಹಾಕ್ಕೋಬೇಕು. ನೋಡಿ, ಇನ್ನೊಂದು ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಹೋಲ್ ಮಾಡದೆ ಹಾಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ, ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ಈ ವಡೆಯನ್ನು ನಾನು ತೋರಿಸಿರೋ ರೀತಿಯಲ್ಲಿ ಸರಿಯಾದ ಅಳತೆಯಲ್ಲಿ ಮಾಡಿಕೊಂಡ್ರೆ ಇದನ್ನು 15 ದಿನದವರೆಗೂ ಇಟ್ಟರೂ ಗರಿಗರಿಯಾಗೇ ಇರುತ್ತೆ. ತುಂಬ ರುಚಿಯಾಗಿರುತ್ತೆ, ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಇದೇ ವಿಧಾನದಲ್ಲಿ ಉಳಿದಿರುವ ಹಿಟ್ಟಿನಿಂದನೂ ಕೂಡ ಎಲ್ಲ ವಡೆನೂ ಕರೆದು ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ವಡೆನೂ ಎಷ್ಟು ಉಬ್ಬಿ ಗರಿಗರಿಯಾಗಿ ಬಂದಿದೆ ಅಂತ. ನೋಡಿ, ಒಳಗಡೆಯಿಂದ ಹೋಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಸಾಂಬಾರನ್ನ ಜೊತೆ, ಮೊಸರನ್ನ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಕೂಡ ಇದನ್ನು ತಿನ್ಬೋದು. ನೋಡಿದ್ರಲ್ವಾ, ಮಲೆನಾಡು ಮತ್ತು ಕರಾವಳಿ ಭಾಗದ ಹವ್ಯಕರ ವಿಶೇಷ ರೆಸಿಪಿ ಅಕ್ಕಿ ವಡೆಯನ್ನು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನೀವು ಕೂಡ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಹೇಗಾಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ಹೊಸ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.